ಮಾಜಿ ಶಾಸಕ ಅಪ್ಪಾಜಿ ಗೌಡರ ಪುತ್ರ ಅಜಿತ್ ಗೌಡ ತಿರುಗು ಬಿದ್ದಿದ್ದಾರೆ. ಬಂಧಿತ ಆರೋಪಿಗಳ ಕುಟುಂಬಸ್ಥರ ಜೊತೆ ಅಜಿತ್ ಗೌಡರವರು ಪೇಪರ್ ಟೌನ್ ಪೊಲೀಸ್ ಠಾಣೆಯ ಎದುರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಭದ್ರಾವತಿಯ ಸುರಗಿತೋಪಿನಲ್ಲಿ ಮೊನ್ನೆ ನಡೆದ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ನಮ್ಮ ಏರಿಯಾಗೆ ನೀನು ಯಾಕೆ ಬಂದೆ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಗಲಾಟೆಯಾಗಿ ಪೊಲೀಸರ ಮೇಲೂ ಹಲ್ಲೆ ನಡೆದಿತ್ತು. ಈ ಗಲಾಟೆ ಕುರಿತು 2 ಕಡೆ ಎಫ್ಐಆರ್ ಆಗಿತ್ತು. 2 ಕಡೆ ಎಫ್ಐಆರ್ ಆಗಿದ್ರೂ ಪೊಲೀಸರು ಜೆಡಿಎಸ್ನವರನ್ನ ಮಾತ್ರ ವಶಕ್ಕೆ ಪಡೆದಿದ್ದಾರೆ. ನಮ್ಮ ಕಡೆಯ ಹುಡುಗನ ಮೇಲೂ ಹಲ್ಲೆ ನಡೆಸಿದ ಆರೋಪಿಗಳನ್ನ ಬಂಧಿಸಿಲ್ಲ ಎಂದು ಆರೋಪಿಸಿ ಅಹೋರಾತ್ರಿ ಧರಣಿ ನಡೆಸಿದ್ರು. ಸುರಗಿತೋಪಿನಲ್ಲಿ ಅನ್ನಪೂರ್ಣೇಶ್ವರಿ ವಿದ್ಯಾಗಣಪತಿ ವಿಸರ್ಜನಾ ಮೆರವಣಿಗೆ ನವೆಂಬರ್ 5ರಂದು ನಡೆದಿತ್ತು. ಈ ವೇಳೆ ಬೈಕ್ನಲ್ಲಿ ಬಂದ ಮನು ಮತ್ತು ಯೋಗೀಶ್ಗೆ ಜೀವನ್ ಎಂಬಾತ ನಮ್ಮ ಏರಿಯಾಗೆ ಯಾಕೆ ಬಂದ್ರಿ ಎಂಬ ವಿಷಯ ಗಲಾಟೆಗೆ ಕಾರಣವಾಗಿತ್ತು. ಈ ವಿಷಯದಲ್ಲಿ ಕೃಷ್ಣಮೂರ್ತಿ ಮತ್ತು ಶೂಟಿಂಗ್ ನಡೆಸುತ್ತಿದ್ದ ಅಜಿತ್ ಎಂಬುವವರ ಮೇಲೆ ಹಲ್ಲೆ ನಡೆದಿತ್ತು. ಈ ಗಲಾಟೆ ದೂರು ಮತ್ತು ಪ್ರತಿದೂರಿಗೆ ಕಾರಣವಾಗಿತ್ತು. ಹಲ್ಲೆಗೊಳಗಾದ ಜೀವನ್ ಮತ್ತು ಇತರೆ ಇಬ್ಬರನ್ನ ಪೇಪರ್ ಟೌನ್ ಪೊಲೀಸರು ಬಂಧಿಸಿದ್ರು. ಇದು ರಾಜಕೀಯ ತಿರುವು ಪಡೆದಿದೆ. ಅಪ್ಪಾಜಿ ಗೌಡರ ಜೆಡಿಎಸ್ ಪಕ್ಷದ ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಕಡೆ ಯುವಕರ ವಿರುದ್ಧ ಎಫ್ಐಆರ್ ದಾಖಲಾದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿ ಆರೋಪಿತ ಕುಟುಂಬಸ್ಥರ ಜೊತೆ ಅಜಿತ್ ಗೌಡರು ಪೇಪರ್ ಟೌನ್ ಪೊಲೀಸ್ ಠಾಣೆ ಎದುರು ರಾತ್ರಿ ಇಡೀ ಪ್ರತಿಭಟನೆಗೆ ಇಳಿದಿದ್ದಾರೆ.